ಅರಣ್ಯ ಪ್ರದೇಶಕ್ಕೆ ಹೋದ ವೃದ್ಧ ಅನುಮಾನಾಸ್ಪದ ನಾಪತ್ತೆ. ಶಿಡ್ಲಘಟ್ಟ. ಕಳೆ ಕೀಳುವ ಕೃಷಿ ಉಪಕರಣವಾದ ವಾರಾರಿಗೆ ಕಡ್ಡಿ ತರಲು ಅರಣ್ಯ ಪ್ರದೇಶಕ್ಕೆ ತೆರಳಿದ್ದ 70 ವರ್ಷದ ವೃದ್ಧರೊಬ್ಬರು ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಕೆ ಮುತಕದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆ ಮುತಕದಹಳ್ಳಿ ಗ್ರಾಮದ ನಿವಾಸಿ 70 ವರ್ಷದ ಮುನಿಕೃಷ್ಣಪ್ಪ ಸೋಮವಾರ ಸಂಜೆ ಸುಮಾರು 5:30ರ ವೇಳೆಗೆ ಗ್ರಾಮದ ಸಮೀಪದ ಅರಣ್ಯ ಪ್ರದೇಶಕ್ಕೆ ವಾರಾರಿಗೆ ಕಡ್ಡಿ ತರಲು ತೆರಳಿದ್ರು. ಸಾಮಾನ್ಯವಾಗಿ ಕಾಡಿಗೆ ತೆರಳಿ ಕೆಲವೇ ಗಂಟೆಗಳಲ್ಲಿ ಮನೆಗೆ ಮರಳುತ್ತಿದ್ದ ಅವರು ಅಂದು ರಾತ್ರಿ ತಡವಾದರೂ ವಾಪಸ್ ಬಾರದ ಹಿನ್ನೆಲೆಯಲ್ಲಿ ಕುಟುಂಬದವರು ಆತಂಕಗೊಂಡಿದ್ದಾರೆ. ಮೊದಲಿಗೆ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ತಮ್ಮದೇ ರೀತಿಯಲ್ಲಿ ಗ್ರಾಮದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ತಡರಾತ್ರಿವರೆಗೂ ಹುಡುಕಾಟ ನಡೆಸಿದರು. ಬಳಿಕ ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಅರಣ್ಯದ ವಿವಿಧ ಭಾಗಗಳಲ್ಲಿ ವ್ಯಾಪಕವಾಗಿ ಶೋಧ ಕಾರ್ಯ ನಡೆಸಿದ್ರು. ಮುನಿಕೃಷ್ಣಪ್ಪ ಅವರ ಬಗ್ಗೆ ಯಾವುದೇ ಸುಳಿವು ದೊರೆತಿಲ್ಲ. ರಾತ್ರಿ ಹಾಗೂ ಇಡೀ ದಿನ ಹುಡುಕಿದ್ರೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತ ಸಂಬಂಧಿಕ ನಾಗೇಶ್ ತಿಳಿಸಿದ್ದಾರೆ. ಮುನಿಕೃಷ್ಣಪ್ಪ ಅವರು ತೆರಳಿದ್ದ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಓಡಾಟ ಹೆಚ್ಚಿರೋದ್ರಿಂದ ಕುಟುಂಬದವರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಎಲ್ಲೆಲ್ಲಿ ಹುಡುಕಿದ್ರೂ ಯಾವುದೇ ಕುರುಹು ಸಿಗದೇ ಇರೋದು ಗ್ರಾಮಸ್ಥರಲ್ಲೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ವೃದ್ಧರು ಶೀಘ್ರವಾಗಿ ಸುರಕ್ಷಿತವಾಗಿ ಪತ್ತೆಯಾಗಲಿ ಅಂತ ಗ್ರಾಮಸ್ಥರು ಆಶಿಸುತ್ತಿದ್ದು, ಹಲವರು ಸ್ವಯಂ ಪ್ರೇರಿತರಾಗಿ ಹುಡುಕಾಟದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಮುನಿಕೃಷ್ಣಪ್ಪ ಅವರಿಗೆ ಮಕ್ಕಳಿಲ್ಲ. ಪತ್ನಿಯೊಂದಿಗೆ ಮಾತ್ರ ವಾಸವಾಗಿದ್ದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ಕಳೆ ಕೀಳುವ ಕೆಲಸಕ್ಕೆ ಬಳಸುವ ವರಾರಿ ಉಪಕರಣಕ್ಕೆ ಕಡ್ಡಿ ತರಲು ಕಾಡಿಗೆ ತೆರಳಿದ್ದ ಅವರು ಹೀಗೆ ನಾಪತ್ತೆಯಾಗಿರೋದು ಕುಟುಂಬಕ್ಕೆ ಆಘಾತ ತಂದಿದೆ. ನನ್ನ ಹೆಸರು ನಾಗೇಶ್ ಅಂತ, ಶಿಡ್ಲಘಟ್ಟ ತಾಲೂಕು ಕೆ ಮುತಕದಹಳ್ಳಿ ಗ್ರಾಮ. ನಮ್ಮ ತಾತ ಅವರು ಸೋಮವಾರ ಸಾಯಂಕಾಲ ಮನೆ ಹತ್ರದಿಂದ ಫಾರೆಸ್ಟ್ ಕಡೆ ಯಾವುದೋ ಏನೋ ವರಾರಿಗೆ ಕಡ್ಡಿ ಬೇಕಂತ ಹೊಡ್ಕೊಂಬರಕ್ಕೆ ಹೋಗಿ ಎಷ್ಟೊತ್ತಾದರೂ ಬಂದೇ ಇಲ್ಲ. ನಾನು ಕೆಲಸದಿಂದ ಬರೋದು 8-8:30 ಆಗೋಯಿತು. ನನಗೂ ವಿಷಯನೂ ಗೊತ್ತಿರಲಿಲ್ಲ. ಮನೆಯಲ್ಲೆಲ್ಲ ನಮ್ಮ ಸಂಬಂಧಿಕರೆಲ್ಲ ಹೋಗಿ ಹುಡುಕಿದ್ದಾರೆ, ಇಷ್ಟೊತ್ತಾದರೂ ಬಂದಿಲ್ಲ. ನಾನು ಬಂದ ಮೇಲೆ ವಿಷಯ ಗೊತ್ತಾಗಿ ಊರಿನ ಗ್ರಾಮಸ್ಥರಿಗೆ ಸ್ವಲ್ಪ ಜನನ ಕರ್ಕೊಂಡೋಗಿ ಫಾರೆಸ್ಟೆಲ್ಲ ಹುಡುಕಿದ್ದೀವಿ. 11-12 ಗಂಟೆ ರಾತ್ರಿವರೆಗೂ ಹುಡುಕಿದ್ರು ಕೂಡ ನಮ್ಗೆ ಕತ್ಲಾಗ ಏನು ಸರಿಗೆ ಟಾರ್ಚಿಗ್ಲಾಗ ಗೊತ್ತಾಗಿಲ್ಲ. ರಾತ್ರಿಯೇ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತಂದರೆ ಊರಿನ ಗ್ರಾಮಸ್ಥರು ಇಲ್ಲ ಎಲ್ಲ ಬರ್ತಾನೆ ಬಿಡು ಅನ್ಕೊಂಡು ಇದ್ದೋದ್ರು. ಬೆಳಗ್ಗೆ ಎಲ್ಲ ಹುಡುಕಿದಿರಿ, ಮಧ್ಯಾಹ್ನವರೆಗೂ ಹುಡುಕಿ ಸಿಕ್ಕಿಲ್ಲ. ಫಾರೆಸ್ಟೆಲ್ಲ ಹುಡುಕಿದಿರಿ, ಒಂದು 40-50 ಜನ ಹುಡುಕಿದಿರಿ, ಸಿಕ್ಕಿಲ್ಲ. ಮತ್ತು ಹೋಗಿ ಪೊಲೀಸ್ ಸ್ಟೇಷನ್, ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಇದುವರೆಗೂ ಹುಡುಕ್ತಾನೇ ಇದ್ದೀವಿ. ಫಾರೆಸ್ಟಲ್ಲಿ ಎಷ್ಟೇ ಹುಡುಕಿದ್ರೂ ಸಿಗ್ತಾನೇ ಇಲ್ಲ. ಅವ್ರ ಮನೆಯಲ್ಲಿ ಯಾರು ಮಕ್ಕಳು ಯಾರೂ ಇಲ್ಲ ಅವ್ರಿಗೆ. ಪಾಪ ಗಂಡ ಹೆಂಡತಿ ಇಬ್ಬರೇ ಇರೋದು. ಅವ್ರ ಅಣ್ಣನ ಅಳಿನ ಜೊತೆಗ ಹೋಗಿ ಕಡ್ಡಿ ಹೊಡ್ಕೊಂಬತ್ತೀನಿ ಅಂತ ಹೋಗವನೆ. ಅದನ್ನು ಇಲ್ಲೇ ಅರ್ಧಾರಿನಾಗ ಇದ್ದವನೇ ಇದನ್ನು ಮೇಲಕ್ಕೆ ಹೋಗವನೆ. ಮೇಲಕ್ಕೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅದನ್ನ ಹಳ್ಳಿನೂ ಕಡ್ಡಿ ಎತ್ಕೊಂಬಂದ್ಬಿಟ್ಟವನೇ. ಇದನ್ನು ಬಂದಿಲ್ಲ. ಎಷ್ಟು ಹುಡುಕಿದ್ರು ಆಮೇಲೆ ಬರ್ತಾನೆ ನನಗಂದು ಎಷ್ಟು ಹುಡುಕಿದ್ರು ಎಲ್ಲಿ ಸಿಕ್ಕೇ ಇಲ್ಲ. ದಯವಿಟ್ಟು ಇದಕ್ಕೆ ನಮ್ಮ ತಾತನ ಎಲ್ಲಿದ್ದವ್ರಿಗೆ ಸ್ವಲ್ಪ ಹುಡ್ಕೊಡ್ಬೇಕಂತ ಕೇಳ್ಕೊಂತೀನಿ ನಾವು. ಗಂಡ ಮನೆಗೆ ಮರಳುವ ನಿರೀಕ್ಷೆಯಲ್ಲಿರುವ ಪತ್ನಿ ಈಗ ಬರ್ತಾರೆ, ಇನ್ನೇನು ಬರ್ತಾರೆ ಎಂಬ ಭರವಸೆಯೊಂದಿಗೆ ಮನೆಯ ಬಾಗಿಲ ಬಳಿ ಕಣ್ಣೀರಿಡುತ್ತಾ ಕಾದು ಕುಳಿತಿರುವ ದೃಶ್ಯ ಗ್ರಾಮಸ್ಥರ ಮನಕಲಕುವಂತಿದೆ. ಕುಟುಂಬಸ್ಥರ ದುಃಖ ಕಂಡು ಗ್ರಾಮಸ್ಥರು ಸಾಂತ್ವನ ಹೇಳ್ತಿದ್ದಾರೆ. ಇನ್ನು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಮೋಹನ್ ಕುಮಾರ್, ಸುಮನ್ ಟಿವಿ ಕನ್ನಡ, ಚಿಕ್ಕಬಳ್ಳಾಪುರ.